ಎಲ್ಲ ನಮ್ಮ ಪ್ರೀತಿಯ ಯೂಟ್ಯೂಬ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಮಹಾಂತೇಶ್. ನಾವು ಇವತ್ತು ನೀಲಿ ಮತ್ತು ಹಳದಿ ಸ್ಟಿಕ್ಕಿ ಟ್ರ್ಯಾಪ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿನ ಶೇರ್ ಮಾಡ್ಕೊಳ್ಳೋಣ. ಹಳದಿ ಮತ್ತು ನೀಲಿ ಸ್ಟಿಕ್ಕಿ ಟ್ರ್ಯಾಪ್ಗಳನ್ನು ಯೂಶುವಲ್ ಆಗಿ ಅಂದರೆ ನಾವು ಬಳಸಬೇಕು, ಅಷ್ಟು ನಾವು ಅದಕ್ಕೆ ಗಮನ ಹರಿಸ್ತಾ ಇಲ್ಲ. ಯೂಶಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಸಾವಯವ ಕೃಷಿಯಲ್ಲಿ ಈ ಟ್ರ್ಯಾಪ್ಗಳನ್ನು ತುಂಬ ಜಾಸ್ತಿ ಬಳಸ್ತಾರೆ. ಇದ್ರ ಜೊತೆಗೆ ನಾವು ಇವನ್ ಕೆಮಿಕಲ್ ಯೂಸ್ ಮಾಡ್ತೀವಿ ಅಂತಂದ್ರೂ ನಾವು ಈ ಟ್ರ್ಯಾಪ್ಗಳನ್ನು ಬಳಸ್ಬೋದು. ಈ ಟ್ರ್ಯಾಪ್ಗಳನ್ನು ಬಳಸೋದ್ರ ಉದ್ದೇಶ ಏನು ಅಂತಂದರೆ, ನಮ್ಮ ಜಮೀನಲ್ಲಿ ಯಾವ ಕೀಟಗಳಿದ್ದಾವೆ, ಯಾವ್ಯಾವ ಕೀಟಗಳು ಆ ಟ್ರ್ಯಾಪ್ಗಳಿಗೆ ಅಂಟುಕೊಳ್ಳುತ್ತವೆ, ಅದರ ಪಾಪ್ಯುಲೇಷನ್ ಎಷ್ಟಿದೆ, ಎಷ್ಟು ಕೀಟಗಳ ಸಂಖ್ಯೆ ಎಷ್ಟಿದೆ ನಮ್ಮ ಜಮೀನಲ್ಲಿ ಅಂತ ತಿಳ್ಕೊಳ್ಳೋ ಸಲುವಾಗಿ ಈ ಟ್ರ್ಯಾಪ್ಗಳನ್ನು ನಾವು ಯೂಸ್ ಮಾಡಬೇಕು. ಈ ಕೀಟಗಳು ಯಾವುದೇ ರೀತಿಯಿಂದ ಹಾರ್ಮ್ಫುಲ್ ಅಲ್ಲ. ಇವೆಲ್ಲ ಕೆಮಿಕಲ್ ಫ್ರೀ, ಪರಿಸರ ಸ್ನೇಹಿ ಮತ್ತು ಕಡಿಮೆ ಖರ್ಚು. ನಾವು ಔಷಧಿಗಳನ್ನ ಸ್ಪ್ರೇ ಮಾಡಬೇಕಂದ್ರೆ ಖರ್ಚು ಜಾಸ್ತಿ ಆಗುತ್ತೆ. ಬಟ್ ಈ ಸೀಟ್ಗಳನ್ನು ನಾವು ಯೂಸ್ ಮಾಡೋದ್ರಿಂದ ಕಡಿಮೆ ಖರ್ಚಿನಲ್ಲಿ ಸುಮಾರು ಇನ್ಸೆಕ್ಟ್ಗಳ ಪಾಪ್ಯುಲೇಷನ್ಗಳನ್ನು ನಾವು ಕಡಿಮೆ ಮಾಡ್ಬೋದು. ಈ ಸೀಟ್ಗಳು ಎಲ್ಲೆಲ್ಲಿ ಉಪಯೋಗ ಆಗ್ತವೆ ಅಂತಂದರೆ, ಹುಳುಗಳು, ಸಣ್ಣ ಸಣ್ಣ ಹುಳುಗಳು, ಈಗ ವೈಟ್ ಫ್ಲೈ, ಆ್ಯಪಿಡ್ಸು, ಜಾಸಿಡ್ಸು ಎಲ್ಲಿರ್ತವೆ ಅಂತಂದರೆ ತರಕಾರಿ ತೋಟಗಳಲ್ಲಿ, ಎಸ್ಪೆಷಲಿ ಟೊಮೆಟೊ, ಬ್ರಿಂಜಾಲ್, ಚಿಲ್ಲಿ, ಕ್ಯಾಪ್ಸಿಕಮ್, ವಾಟರ್ ಮಿಲನ್, ಬಿಟ್ರಿಗಾರ್ಡ್. ಅದ್ರ ಜೊತೆಗೆ ಈಗ ಬಾಳೆಯಲ್ಲಿ ಕೂಡ ಎಪಿಡ್ಸು ಮತ್ತು ವೈಟ್ ಫ್ಲೈ ಪಾಪ್ಯುಲೇಷನ್ ಇತ್ತಿತ್ತಲಾಗಿ ತುಂಬ ಜಾಸ್ತಿ ಆಗ್ತಾ ಇದೆ. ಅವಕ್ಕೆಲ್ಲ ನಾವು ಈ ಟ್ರ್ಯಾಪ್ಸ್ಗಳನ್ನು ಯೂಸ್ ಮಾಡಬಹುದು. ಇದಲ್ಲದೆ ನರ್ಸರಿಗಳಲ್ಲಿ ತುಂಬ ಸಣ್ಣ ಸಣ್ಣ ಹುಳುಗಳು ಇರ್ತವೆ, ಎಲ್ಲ ಸಣ್ಣ ಸಣ್ಣ ಗಿಡಗಳನ್ನ ತಿನ್ನೋದೆಲ್ಲ ಮಾಡ್ತಿರ್ತವೆ. ಆ ಹುಳುಗಳ ಪಾಪ್ಯುಲೇಷನನ್ನು ನಾವು ಕಂಟ್ರೋಲ್ ಮಾಡೋ ಸಲುವಾಗಿ ಈ ಸೀಟ್ಗಳನ್ನು ನಾವು ಉಪಯೋಗ ಮಾಡ್ಬೋದು. ಇದೇ ರೀತಿ ನೀಲಿ ಟ್ರ್ಯಾಪ್ಗಳು ಬರ್ತವೆ. ಸೇಮ್ ಇದೇ ಕಲರ್ ಇರ್ತವೆ, ಇದು ಎಲ್ಲ ಕಲರ್ ಇದೆ, ಅದು ನೀಲಿ ಕಲರ್ ಇರ್ತವೆ. ನೀಲಿ ಕಲರ್ ಟ್ರ್ಯಾಪ್ಗಳು ಎದಕ್ಕೆ ಸೂಕ್ತ ಅಂತಂದರೆ, ಥ್ರಿಪ್ಸ್ಗಳ ಪಾಪ್ಯುಲೇಷನ್ ಎಲ್ಲಿ ಜಾಸ್ತಿ ಇರುತ್ತೆ ಆ ಥ್ರಿಪ್ಸ್ಗಳು ಈ ನೀಲಿ ಕಲರ್ಗೆ ಅಟ್ರಾಕ್ಟ್ ಆಗ್ತವೆ. ಈ ಯೆಲ್ಲೋ ಕಲರ್ಗೆ ವೈಟ್ ಫ್ಲೈ, ಜಾಸಿಡ್ಸು, ಎಪಿಡ್ಸು ಇವೆಲ್ಲನೂ ಇದು ಯೆಲ್ಲೋ ಕಲರ್ ಟ್ರ್ಯಾಪ್ಸ್ಗೆ ಅಟ್ರಾಕ್ಟ್ ಆಗ್ತವೆ. ಈಗ ನೀಲಿ ಕಲರ್ಗೆ ಥ್ರಿಪ್ಸ್ಗಳು ಮಾತ್ರ ಅಟ್ರಾಕ್ಟ್ ಆಗ್ತವೆ. ಥ್ರಿಪ್ಸ್ಗಳು ಏನು ಮಾಡ್ತವೆ ಅಂದರೆ, ಯೂಶ್ವಲಿ ನಮ್ಮ ತರಕಾರಿ ಬೆಳೆಗಳಲ್ಲಿ ವೈರಸ್ಗಳನ್ನು ಟ್ರಾನ್ಸ್ಫರ್ ಮಾಡ್ತವೆ. ಈಗ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ವೈರಸ್ಗಳು ಟ್ರಾನ್ಸ್ಫರ್ ಆಗ್ತವೆ. ಅದನ್ನು ಅವಾಯ್ಡ್ ಮಾಡೋ ಸಲುವಾಗಿ ನಾವು ಏನು ಮಾಡಬೇಕು ಅಂದರೆ, ಈಗ ನೀಲಿ ಟ್ರ್ಯಾಪ್ಸ್ಗಳನ್ನು ಯೂಸ್ ಮಾಡಬೇಕು. ಒಂದು ಎಕರೆಗೆ ಎಷ್ಟು ಯೂಸ್ ಮಾಡಬೇಕಂದ್ರೆ 10ರಿಂದ 14 ಟ್ರ್ಯಾಪ್ಸ್ಗಳನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಪಾಪ್ಯುಲೇಷನ್ ಜಾಸ್ತಿ ಇತ್ತು ಅಂತಂದರೆ ಆವಾಗ ನಾವೇನು ಮಾಡಬೇಕು ಅಂದರೆ, ಈ ಸೀಡ್ಸ್ಗಳನ್ನು ಏನು ಟ್ರ್ಯಾಪ್ಸ್ ಇದ್ದಾವೆ ಈ ಟ್ರ್ಯಾಪ್ಸ್ ನಂಬರನ್ನು ನಾವು ಜಾಸ್ತಿ ಮಾಡಬೇಕು. ಆವಾಗ ಒಂದು 20ರಿಂದ 25 ಟ್ರ್ಯಾಪ್ಸ್ಗಳನ್ನ ನಾವು ಯೂಸ್ ಮಾಡಬೇಕಾಗತ್ತೆ. ಅದರ ಇನ್ನೂ ಪಾಪ್ಯುಲೇಷನ್ ಇನ್ನೂ ಹುಳುಗಳ ಸಂಖ್ಯೆ ಜಾಸ್ತಿ ನಮಗೇನಾದ್ರು ಕಂಡು ಬಂತು ಅಂದರೆ ನಾವು ಏನು ಮಾಡಬೇಕು ಅಂದರೆ ಕೆಮಿಕಲ್ಸ್ಗಳನ್ನು ಸ್ಪ್ರೇ ಮಾಡಬೇಕಾಗತ್ತೆ, ಅವುಗಳ ಕಂಟ್ರೋಲ್ ಮಾಡೋ ಸಲುವಾಗಿ. ನಾವು ಟ್ರ್ಯಾಪ್ಸ್ಗಳನ್ನು ಯಾವ ರೀತಿ ಉಪಯೋಗ ಮಾಡಬೇಕು ಫೀಲ್ಡ್ ಕಂಡೀಷನಲ್ಲಿ ಅನ್ನೋದನ್ನು ಪ್ರಾಕ್ಟಿಕಲ್ ಆಗಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವಿಡಿಯೋಗಳನ್ನು ನಾವು ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದರ ಮಾಹಿತಿಯನ್ನು ನೀವು ತಗೋಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.